ಮೇನ್ ಪಾಯಿಂಟ್ ಮಿಸ್ ಆಗಬಾರ್ದು. ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಸರ್, ಅಮೆರಿಕದ ದಾದಾಗಿರಿ ಜಾಸ್ತಿ ಆಗಲಿಲ್ವಾ? ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಲೆಟ್ ಮಿ ಬಿ ವೆರಿ ಕ್ಲಿಯರ್. ಡೊನಾಲ್ಡ್ ಟ್ರಂಪ್ನ ವರ್ತನೆ ಅಂಥ ದೊಡ್ಡ ದೇಶದ ನಾಯಕನೊಬ್ಬನಿಗೆ ಸೂಟ್ ಆಗ ಹಂಗಿದೆಯಾ? ಖಂಡಿತವಾಗಿ. ದ ವೇ ಹಿ ಸ್ಪೀಕ್ಸ್, ದ ವೇ ಹಿ ಟ್ವೀಟ್ಸ್. ಆ ಒಂದು ಪೋಸ್ಟ್ ಅಂತ ಏನಿದೆಯಲ್ಲ, ಒಂಥರ ಕಳಂಕದ ಥರ ಆ ವ್ಯಕ್ತಿ ಕೂತ್ಕೊಂಡಿದ್ದಾರೆ. ದಿಸ್ ಇಸ್ ನಾಟ್ ಜಸ್ಟ್ ಮೈ ಪರ್ಸ್ನಲ್ ಒಪಿನಿಯನ್. ಆ ಒಂದು ಜಾಗದಲ್ಲಿ ನಾವು ಕೂತ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಒಂದು ಶೋಭೆ ಬರಬೇಕು ಆ ಜಾಗಕ್ಕೆ. ಇದನ್ನು ನಮ್ಮ ಸಂಸ್ಕೃತಿ ನಮ್ಗೆ ಹೇಳ್ಕೊಟ್ಟಿರೋದು. ಅರ್ಥ ಆಯ್ತಲ್ಲ? ಇವನು ಶೋಭೆಯಾಗಿ ಕೂತಿದ್ದಾನೆ. ಇಸ್ರೇಲ್ ಕಮ್ಯುನಿಟಿ ಇವತ್ತು ಅಮೆರಿಕಾಲ್ ಏನಿದೆ, ಡೊನಾಲ್ಡ್ ಟ್ರಂಪ್ನ ಏನಂತ ಕರೀತಿದ್ದಾರೆ ಗೊತ್ತಾ? ಈಸ್ ಎ ನೆಸೆಸರಿ ಹೆಡೇಕ್. ಈಸ್ ಎ ನೆಸೆಸರಿ ಹೆಡೇಕ್. ಇದು ಕರೀತಾ ಇದೆ ಇಸ್ರೇಲಿ ಕಮ್ಯುನಿಟಿ ಇನ್ US. ಅರ್ಥ ಆಯ್ತಾ? ಅದು ಒಂದನ್ನ ಬಿಡಿ, ಅದು ಬಿಟ್ಟು ಇವತ್ತೇನು ಹೇಳ್ತಿದ್ದಾರೆ, ನಾಳೆ ಏನು ಹೇಳ್ತಿದ್ದಾರೆ, ದರ್ ಇಸ್ ಸಂಬಂಧನೇ ಇಲ್ಲ. ಪ್ರಾಬಬ್ಲಿ ಹೀ ಈಸ್ ಸಫರಿಂಗ್ ಸಮ್ ಸೀರಿಯಸ್ ಹೆಲ್ತ್ ಇಶ್ಯೂಸ್ ಅಂತ ನನಗನ್ನಿಸ್ತದೆ. ದ ವೇ ಇಟ್ ಈಸ್ ಗೋಯಿಂಗ್ ಫಸ್ಟ್ಲಿ, ದರ್ ಇಸ್ ಸಮ್ ಹೀ ಈಸ್ 79 years old, ಲೆಟ್ಸ್ ಗಿವ್ ಇಟ್. ಬಟ್ ಸ್ಟಿಲ್ ಹೀ ಈಸ್ ನಾಟ್ ರೆಡಿ ಟು ಗಿವ್ ಅಪ್. ಅರ್ಥ ಆಯ್ತಾ? ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಏನೋ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಹೀ ಈಸ್ ಡೂಯಿಂಗ್ ಲಾಟ್ ಆಫ್ ಥಿಂಗ್ಸ್. ಅಡ್ಮಿನಿಸ್ಟ್ರೇಷನಲ್ಲಿ ಏನು ನಡೀತಿದೆ ಅಂತ ಹೇಳ್ಬಿಟ್ಟು ಆಫೀಸಲ್ಲಿ ಗೊತ್ತಿಲ್ಲ, ಆಫೀಸಲ್ಲಿ ಏನು ನಡೀತಿದೆ ಅಂತ ಹೇಳ್ಬಿಟ್ಟು ಪೆಂಟಗನಲ್ಲಿ ಗೊತ್ತಿಲ್ಲ, ಪೆಂಟಗನಲ್ಲಿ ಏನು ನಡೀತಿದೆ ಅಂತ ಹೇಳ್ಬಿಟ್ಟು ಅವರ ಡಿಪಾರ್ಟ್ಮೆಂಟ್ ಆಫ್ ವಾರ್ ಅಂತೇನಿದೆ ಅಲ್ಲಿ ಗೊತ್ತಿಲ್ಲ. ಎಕ್ಸ್ಟ್ರೀಮ್ಲಿ ಡಿಸ್ಕನೆಕ್ಟೆಡ್. ದಟ್ ಈಸ್ ದ ಫಸ್ಟ್ ಪಾರ್ಟ್. ಸೆಕೆಂಡ್ಲಿ, ಒಂದು ಸ್ಟೇಟ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ಆ ಮನುಷ್ಯ ಇವತ್ತು ಏನು ಕೊಡ್ತಾ ಇದ್ದಾರಲ್ಲ, ಅದು ದಟ್ ಈಸ್ ನಾಟ್ ಫಾರ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕನ್ ಪ್ರೆಸಿಡೆಂಟ್. ಒಬ್ಬ ಅಮೆರಿಕದ ಅಧ್ಯಕ್ಷರಾಗಿ ನೀವು ಅಷ್ಟು ಲೂಸ್ ಸ್ಟೇಟ್ಮೆಂಟ್ಸ್ ನೀವು ಕೊಡಬಾರ್ದು. ನೀವು ಅಮೆರಿಕನ್ ಹಿಸ್ಟ್ರಿ ಅಂತ ಹೇಳ್ಬಿಟ್ಟು ನೀವು ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ಎಲ್ಲರಿಗೂ ಯುದ್ಧನೇ ಬೇಕಿತ್ತು. ನಾನು ಯಾರು ಒಬ್ಬ ಅಧ್ಯಕ್ಷ ನಾನು ಸಿಂಗಲ್ ಔಟ್ ಮಾಡಲ್ಲ. ಆ್ಯಂಡ್ ಎಲ್ಲ ಯುದ್ಧಗಳು ಮಾಡಿದ್ದು ಮೋಸ್ಟ್ಲಿ ತಪ್ಪಾದ ಕಾರಣಕ್ಕೋಸ್ಕರನೇ ಪ್ರತಿ ಜಾಗದಿಂದ ಸೋತೆ ಬಂದಿದ್ದಾರೆ. ನೀವು ಯಾವಾಗಿಂದ ಬೇಕಾದ್ರೂ ನೀವು ತಗೊಳ್ಳಿ, ವಿಯೆಟ್ನಾಮಿಂದ ತಗೊಳ್ಳಿ, ಅಫ್ಘಾನಿಸ್ತಾನಲ್ಲಿ ತಗೊಳ್ಳಿ. ಆ್ಯಂಡ್ ಯಾವ ದೇಶಕ್ಕೆ ಅವ್ರು ಹೆಜ್ಜೆ ಇಟ್ರಲ್ಲ, ಹೇಗೋ ಅವ್ರು ಬದುಕ್ತಾ ಇದ್ರು. ಇರಾನ್ ಇವಾಗ ಪ್ರೆಸೆಂಟ್ ಎಕ್ಸಾಂಪಲ್ ಇದು. ಅವ್ರು ಹೇಗೋ ಬದುಕ್ತಾ ಇದ್ರು. ಆ ಒಂದು ಪರಿಸ್ಥಿತಿನ ಇವರು ಕಂಟ್ರೋಲ್ಗೆ ಅಂತ ಹೇಳ್ಬಿಟ್ಟು ತೊಗೊಳಕ್ಕೆ ಹೋಗಿ ಅವ್ರು ಅದನ್ನು ಇನ್ನೂ ಎಷ್ಟು ಕೆಟ್ಟ ಪರಿಸ್ಥಿತಿಲಿ ಬಿಟ್ಟು ಬಂದರು ಅಂತ ಹೇಳ್ಬಿಟ್ಟು ನಾವು ಅಫ್ಘಾನಿಸ್ತಾನಲ್ಲಿ ಲಾಸ್ಟ್ ಏನಾಯಿತು ಅಂತ ಹೇಳ್ಬಿಟ್ಟು ನಾವು ನೋಡಿದ್ವಿ. ಏರ್ಕ್ರಾಫ್ಟ್ಸ್ ಟೇಕ್ ಆಫ್ ಆಗ್ತಿದೆ ಅಜಿತ್ ಅವರೇ, ಅವರ ವಿಂಗ್ ಮೇಲೆ ಕೂತ್ಕೊಂಡಿದ್ದಾರೆ. ಅವ್ರ ಲ್ಯಾಂಡಿಂಗ್ ಗೇರ್ಸ್ ರಿಟ್ರಾಕ್ಟ್ ಆಗ್ತಿದ್ರೆ 1,000 ಅಡಿಯಿಂದ ಕೆಳಗಡೆ ಬಿದ್ದು ಸಾಯ್ತಾ ಇದ್ದಾರೆ ಅಫ್ಘಾನಿಸ್ತಾನದಲ್ಲಿ ಜನ. ಅಂಥ ಪರಿಸ್ಥಿತಿಲಿ ಬಿಟ್ಟು ಹೋಗಿದ್ದಾರೆ. ಅಮೆರಿಕಾದ ಹಿಸ್ಟ್ರಿ ಇದು.